ನಮಸ್ಕಾರ. BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. 5ನೇ ತಾರೀಕು ಸನ್ಮಾನ ಮಾಡ್ತೀವಿ. ಯಾಕಂದ್ರೆ 5ನೇ ತಾರೀಕಿನ ಉಡಿ ತುಂಬುವ ಕಾರ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಷಡಕ್ಷರ ಮಹಾಸ್ವಾಮಿಗಳು ವಿರಕ್ತ ಮಠ ಚಡಚಣ ಪರಮ ಪೂಜ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಆತ್ಮೀಯ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ಸಂಗರ ಬಸವ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಮನಗುಳಿ ಪರಮ ಪೂಜ್ಯರ ಗೌರವ ಅರ್ಪಣೆಯನ್ನು ಸಲ್ಲಿಸಬೇಕು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶಟಸ್ಥಲ ಬ್ರಹ್ಮ ಆತ್ಮೀಯ ಪರಮ ಪೂಜ್ಯ ಸೂಗರೇಶ್ವರ ಶಿವಾಚಾರ್ಯರು ಹಿರೇಮಠ ನಗನೂರ್ ಪರಮ ಪೂಜ್ಯರಿಗೆ ಗೌರವ ಅರ್ಪಣೆಯನ್ನ ಸಲ್ಲಿಸಬೇಕು. ಅದೇ ರೀತಿಯಾಗಿ ಹಿರಿಯರು ಅನುಭವಿಗಳೂ ಆಗಿರುವಂತಹ ಸನ್ಮಾನ್ಯ ಶ್ರೀ ರಮೇಶ್ ಭೂಸನೂರ್ ಮಾಜಿ ಶಾಸಕರು ಸಿಂದಗಿ ಸಾಹೇಬರವರಿಗೆ ಉಭಯರು ಸೇರಿ ಗೌರವ ಅರ್ಪಣೆಯನ್ನ ಸಲ್ಲಿಸಬೇಕು. ಇಲ್ಲಿಗೆ ಬಂದು 2-3 ಸರಿ ಮಠಕ್ಕೆ ವಿಸಿಟ್ ಮಾಡಿ ಪೂರ್ವಭಾವಿ ಸಭೆಯನ್ನ ಮಾಡಿ ನಮ್ಮ ಜೊತೆಗೆ ನಿಂತು ಸಂಘಟನೆಯಲ್ಲಿ ಎಲ್ಲ ಈ ನಾಡಿನ ರೈತ ಬ್ರಹ್ಮಣೋ ವೇದಾಮೃತೇನಾಮೃತೆ ತಸ್ಮೈ ಬ್ರಹ್ಮಚ ಬ್ರಹ್ಮಾಜ ಕೀರ್ತಿ ಪ್ರಜಾಂ ದದೋ ಸುಪ್ರತಿಷ್ಠಮಸ್ತು ಆಯುರಾರೋಗ್ಯಂ ದೀರ್ಘವಾಯುಃ. ಬೇಕಾದ್ರೆ ಊರಲ್ಲಿರೋ ಜನ ಎಲ್ಲ ಹೇಳ್ತಿದ್ರು, ಇದೇನ್ರಿ ನಾ ಭೂತು ನಾವು ಭವಿಷ್ಯ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ರಾಮಲಿಂಗ ಸ್ವಾಮಿಗಳು ಮಾಡ್ತಾ ಇದ್ದಾರೆ. ಇಂತಹ ಪವಿತ್ರವಾದ ಮೆರವಣಿಗೆಯನ್ನ ಮತ್ತು ಇಂತಹ ಪವಿತ್ರವಾದ ಪ್ರವಚನವನ್ನ, ಇಂಥ ಪವಿತ್ರವಾದ ಲೋಕಾರ್ಪಣೆ ಕಾರ್ಯಕ್ರಮವನ್ನ ನಾವು ತುಂಬಿಸ್ಕೊಳ್ತಾ ಇರೋದು ನಮ್ಮ ಪುಣ್ಯ ಅಂತ ಹೇಳಿ ಅವರೆಲ್ಲ ಹೇಳ್ತಾ ಇದ್ದದನ್ನ ಕೇಳಿದ್ರೆ ನಾವು ಸಹ ಪುನೀತರಾದೇವನು ಅನ್ನೋ ಮಾತನ್ನು ಇವತ್ತು ಹೇಳಬೇಕಾಗ್ತದೆ. ಇವತ್ತು ರೈತರು ಚೆನ್ನಾಗಿದ್ರು ಅಥವಾ ರೈತರು ಸ್ಥಿತಿವಂತರಾಗಿದ್ರಂದ್ರೆ ಮಾತ್ರ ಈ ದೇಶ ಮತ್ತು ಈ ನಾಡು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಭಾರತ ದೇಶದಲ್ಲಿ ಪ್ರತಿಶತ 70% ಜನ ನಾವೆಲ್ಲ ರೈತಾಪಿ ಕೆಲಸದ ಮೇಲೆ ಅವಲಂಬಿತರಾಗಿದ್ದೀವಿ. ಇದೀಗ ತಾನೇ ತಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಎಸ್ ಪಟ್ಟು ನಡಹಳ್ಳಿ ಅವರು ಬಹಳಷ್ಟು ವಿಷಯವನ್ನು ತಮಗೆ ಹೇಳಿಕೊಟ್ಟಿದ್ದಾರೆ. ನಾವು ಹಳಿದನ್ನ ಮರಿದಂಗೆ ಹೊಸದನ್ನು ಅಳವಡಿಸಿಕೊಂಡು ಇವತ್ತು ನಾವು ಬದುಕಬೇಕಾಗ್ತದೆ. 2,500 ರೂಪಾಯಿ ದುಂಡಪ್ಪ ಸೋಮಪ್ಪ ಮೇಟಿ ಸಾಕಿರ್ ಚೆಬನೂರು, 505 ರೂಪಾಯಿ ಹನುಮಂತರಾಯ ಮೇಲ್ಸಕ್ರಿ ಚೆಬನೂರು, 201 ರೂಪಾಯಿ ಹನುಮಂತರಾಯ ಬ ಏವೂರು ಸಾಸನೂರು, 201 ರೂಪಾಯಿ ಭೀಮರಾಯ್ ಬ ಏವೂರು ಸಾಸನೂರು, 101 ರೂಪಾಯಿ ಭೀಮನಗೌಡ ಗೊಟಗಣಿಕಿ ಸಾಸನೂರು, 101 ರೂಪಾಯಿ ಸಿದ್ದನಗೌಡ ಬಿ ಪರಸನಹಳ್ಳಿ ಸಾಸನೂರು, 500 ರೂಪಾಯಿ ಮಲ್ಲಣ್ಣ ಶಮ್ಮ. ಅನೇಕ ಪವಾಡಗಳನ್ನು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮಾಡಿದ ಬಗ್ಗೆ ಅನೇಕ ಇತಿಹಾಸಗಳು ಸಿಗ್ತಾವ. ಅವ್ರು ಹೇಗಿದ್ರು ಅಂತಂದ್ರೆ ಜನರ ಮೇಲೆ ಕೇಳಿದೀವಿ. ನಾವೇನು ಅವರನ್ನು ಕಂಡಿಲ್ಲ. ಸುಮಾರು 8-10 ಹಳ್ಳಿಗಳಲ್ಲಿ ಅವರು ಮಾಡಿದ ಪವಾಡ ಅವಿಸ್ಮರಣೀಯ. ಅಷ್ಟೇ ಏಕೆ, ತಮ್ಮ ದೇಹವನ್ನು ತ್ಯಾಗ ಮಾಡುವ ಕಾಲಕ್ಕೆ ಆವಾಗ ಅವರು ಭವಿಷ್ಯ ನುಡಿದಿದ್ರು ಎಂಬುದನ್ನು ಕೇಳಿ ಬಂತು. ಪುನಃ ನಾನು ಹುಟ್ಟಿ ಬರ್ತೇನೆ. ಈಗ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದಂತೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ
ತದಾತ್ಮಾನಂ ಸೃಜಾಮ್ಯಹಂ ಎಂಬಂತೆ ಯಾವಾಗ ಧರ್ಮದ ಅವನತಿ ಆಗ್ತದೆ ಆವಾಗ ನಾನು ಯಾವುದೇ ಒಂದು ಅವತಾರದಿಂದ ಜನ್ಮ ಎತ್ತಿ ಬಂದು ಧರ್ಮವನ್ನು ಉದ್ಧಾರ ಮಾಡ್ತೀನಿ ಅಂತ ತಿಳ್ಕೊಂಡು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾರೆ. ಆಗ ವರ್ತಮಾನ ನಮ್ಮ ರಾಮಲಿಂಗ ಮಹಾಸ್ವಾಮಿಗಳು ಇವರೊಬ್ಬ ಅವತಾರಿ ಪುರುಷರಂದ್ರೆ ಅತಿಶೋಕ್ತಿ ಅಲ್ಲ ಅಂತ ನನಗನ್ನಿಸ್ತಾ ಇದೆ. ಅವರಲ್ಲಿರ್ತಕ್ಕಂಥ ಅದ್ಭುತ ಶಕ್ತಿ ಅದರ ಪ್ರತೀಕ ಏನು ಅಂತ ಕೇಳಿದ್ರೆ ಇಂಥ ತಂಡ್ಯಾಗ ಇಂಥ ರಾತ್ರಿಯಲ್ಲಿ ಇಷ್ಟೊಂದು ಜನ ಕೂಡಿದ್ದೇ ಸಾಕ್ಷಿ ಅಂತ ನಾವು ಇವತ್ತು ಕೈ ಎತ್ತಿ ಹೇಳ್ಬೋದು. ಜನರನ್ನು ಕಲಿಸೋದು ಸಾಮಾನ್ಯ ಅಲ್ಲ, ಮೇಲಾಗಿ ಕಲಿಸಿದಾರಲ್ಲ ಇಲ್ಲೆಲ್ಲ ಎಷ್ಟೊಂದು ಸುಂದರವಾಗಿ ಸ್ತಬ್ಧವಾಗಿ ಕೂತಾರ ನೋಡ್ರಿ. ನಮ್ಮ ರಾಮಲಿಂಗ ಸ್ವಾಮಿಗಳು, ಅಭಿನವ ರಾಮಲಿಂಗ ಸ್ವಾಮಿಗಳು ಯಾವ ರೀತಿಯ ಸಂಸ್ಕಾರವನ್ನು ಕೊಟ್ಟಾರ ಎಂಬುದು ಎತ್ತಿ ತೋರಿಸ್ತದೆ. ಸಂಸ್ಕಾರವನ್ನು ಯಾವ ರೀತಿ ಕೊಟ್ಟಾರ, ಅವರು ಇಷ್ಟೊಂದು ಸರಳದಾರಲ್ಲ. ವಿದ್ಯಾ ವಿನಯೇನ ಶೋಭತೆ ಅಂತ. ವಿದ್ಯೆ ಇದ್ದವರು ಬಹಳ ಗರ್ವಿ ಇರ್ತಾರೆ. ಅಪಾರವಾಗಿರ್ತಕ್ಕಂಥ ಜ್ಯೋತಿಷ್ಯದ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಅಭಿನವ ರಾಮಲಿಂಗ ಸ್ವಾಮಿಗಳು ಸಹ ಈ ಭಾಗದ ಜನರು ಕಂಡುಕೊಂಡಿದ್ದಾರೆ. ಅಂತೆಯೇ ಅವರಿಗೆ ಕರ್ನಾಟಕ ರಾಜ್ಯ ಮಟ್ಟದ ಜ್ಯೋತಿಷ್ಯ ರತ್ನ ಪ್ರಶಸ್ತಿಯನ್ನು ಸಹ ಅವರು ಪಡೆದುಕೊಂಡಿದ್ದಾರೆ. ಅಂತಹ ಮಹಾನ್ ಪುರುಷರನ್ನು ಪಡೆದಂಥ ನಮ್ಮ ಗ್ರಾಮ ಅತ್ಯಂತ ಪುಣ್ಯದ ಗ್ರಾಮ ಅಂತ ಹೇಳಿ ನಾನು ಭಾವಿಸ್ತೇನೆ. ಆದರೆ ಅವರಲ್ಲಿ ಒಂದು ವಿಶಿಷ್ಟತೆ ಏನಪ್ಪ ಅಂತಂದ್ರೆ, ಜ್ಯೋತಿಷ್ಯದಿಂದ ಸಾಕಷ್ಟು ಆದಾಯವನ್ನ ಅವರು ಪಡಿತಾ ಇದ್ರು, ಬಟ್ ಅವರ ಕಷ್ಟವನ್ನ ಎಂದೂ ಮರಲಿಲ್ಲ. ನಾನು ಬಡವನಾಗಿದ್ದಾಗ ಎಷ್ಟು ಕಷ್ಟವನ್ನು ನಾನು ಅನುಭವಿಸಿದ್ದೀನಿ, ಆ ಕಷ್ಟ ನನ್ನವರು ಅನುಭವಿಸಬಾರ್ದು ಅಂತ ಹೇಳಿ ವಾರಕ್ಕೆ 7 ದಿವಸ ಜ್ಯೋತಿಷ್ ಹೇಳ್ಕೊಂಡು ಕೂತ್ರೆ ಅವ್ರು ಇವತ್ತಿಗೆ ಒಂದು ಹೆಲಿಕಾಪ್ಟರ್ ಏರೋಪ್ಲೇನ್ ತೊಗೊಂಡು ತಿರುಗಾಡ್ತಿದ್ರು ನಾವು. ಆದರೆ 2 ದಿವಸ ಜ್ಯೋತಿಷ್ ಹೇಳ್ತಾರೆ, ಉಳಿದ ದಿವಸ ಸಮಾಜ ಸೇವೆ ಮಾಡ್ತಾರೆ. ಇವತ್ತು ಇಷ್ಟೊಂದು ರಾಜಕೀಯ ಧುರೀಣರು ಬಂದಿದ್ದಾರೆ ಅಥವಾ ಇಷ್ಟೊಂದು ಪರಮ ಪೂಜ್ಯರು ಅವರ ಜೊತೆಗೆ ನಿಂತು ಅವರ ಶ್ರೀಮಠದ ಕಾರ್ಯಕ್ರಮಕ್ಕೆ ಬಂದು ಕೆಲಸ ಮಾಡ್ತಾರಂತಂದ್ರೆ ಅವರ ಒಂದು ಸಂಘಟನಾ ಶಕ್ತಿಯನ್ನು ನಾವು ಇವತ್ತು ಮೆಚ್ಚಬೇಕಾಗ್ತದೆ. ಕೇವಲ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರನ್ನ ನಿಮಂತ್ರಣ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ನಮ್ಮ ಹಿರಿಯರಾದಂಥ ಸೋಮನಗೌಡರನ್ನ ಮತ್ತು ಎಸ್ ಪಾಟೀಲ್ ನಡರವ್ರ ಜೊತೆಗೆ ಸುಮಾರು ಒಂದು 30 ಪೀಠಾಧಿಪತಿಗಳನ್ನು ಕರ್ಕೊಂಡು ಹೋಗಿದ್ರು. ಹಾಗೆಯೇ ನಮ್ಮ MB ಪಾಟೀಲರಿಗೆ ಆಹ್ವಾನ ಕೊಡ್ಲಿಕ್ಕೆ ಬಂದಾಗೂ ಸಹ ಅವರೊಂದು 30 ಪೀಠಾಧಿಪತಿಗಳನ್ನು ಕರ್ಕೊಂಡು ಬಂದಿದ್ರು. ಇದು ಏನು ತೋರಿಸ್ತದೆ ಅಂತಂದ್ರೆ ಅವರ ಒಡನಾಟ. ಅವರು ಬೇರೆಲ್ಲ ಮಠಗಳಿಗೆ ತಮ್ಮ ಕಾಯ ವಾಚ ಮನಸ್ಸಿನಿಂದ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದಕ್ಕಾಗಿ ಬೇರೆ ಮಠದವರು ಸಹ ಅವರ ಮಠಕ್ಕೆ ನಾನು ಸಹ ಒಂದು ಏನಾದರೂ ಸಹಾಯ ಮಾಡೋಣ ಅಂತ ಹೇಳಿ ಇಷ್ಟು ಜನ ಇವತ್ತು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಪರಮ ಪೂಜ್ಯರ ಒಂದು ಈ ಕಲ್ಯಾಣ ಮಂಟಪದ ಲೋಕಾರ್ಪಣೆ ಮತ್ತು ಇದನ್ನು ಕಟ್ಟಿದ್ದ ಸದ್ವಿಚಾರ ಏನಪ್ಪಾ ಅಂತಂದ್ರೆ, ಬಹಳಷ್ಟು ಜನ ಮೊದಲು ಒಂದು ಮಾತು ಹೇಳ್ತಿದ್ರು, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತೇಳಿ. ಇವತ್ತು ಮದುವೆ ಬಹಳ ಸರಳ ಆಗಿದೆ, ಆದ್ರೆ ರೊಕ್ಕ ಬೇಕಾಗ್ತದೆ. ಬಡವರು ಮದುವೆ ಮಾಡಿದ್ರಪ್ಪ ಅಂತಂದ್ರೆ ಮತ್ತೊಂದು 10 ವರ್ಷ ಸಾಲದಲ್ಲಿ ಬದುಕಬೇಕಾಗ್ತದೆ. ಬಹಳಷ್ಟು ದೂರ ಹೋಗಿ ನಾವು ಮದುವೆ ಮಾಡಬೇಕು ಮತ್ತು ಕಲ್ಯಾಣ ಮಂಟಪದ ವ್ಯವಸ್ಥೆ ಇಲ್ಲ ಅಂತಂದ್ರೆ ಬೇರೆ ಬೇರೆ ದೊಡ್ಡ ದೊಡ್ಡ ಕಲ್ಯಾಣ ಮಂಟಪಕ್ಕೆ ಹೋಗಿ ನಾವು ಮದುವೆ ಮಾಡ್ಕೊಂಡು ಬರ್ಬೇಕಂದ್ರೆ ಸಾಕಷ್ಟು ಹಣವನ್ನು ನಾವು ವಿನಿಯೋಗ ಮಾಡಬೇಕಾಗ್ತದೆ. ಈ ಭಾಗದ ಶ್ರೀಮಠದ ಭಕ್ತರು ಆ ತೊಂದರೆಯನ್ನು ಒಳಗಾಗಬಾರ್ದು ಮತ್ತು ಅವರಿಗೆ ಅಲ್ಪ ವೆಚ್ಚದಲ್ಲಿ ಅವರ ಕಲ್ಯಾಣ ಕಾರ್ಯಗಳನ್ನು ನಾವು ಮಾಡಿಕೊಡೋಣ ಅನ್ನೋ ಒಂದು ಸದುದ್ದೇಶದಿಂದ ಇವತ್ತು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಪರಮ ಪೂಜ್ಯರ ಈ ಒಂದು ಕಾರ್ಯಕ್ಕೆ ನಾವೆಲ್ಲರೂ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತಾ, ಇವತ್ತಿನ ವಿಶೇಷತೆ ಏನಪ್ಪಾ ಅಂತಂದ್ರೆ